ಲೇಡೀಸ್ ಅಂಡ್ ಜೆಂಟಲ್ಮನ್, ಇವತ್ತು ದೇಶಾದ್ಯಂತ ಒಂದೇ ಒಂದು ಕೂಗು ಎದ್ದುಬಿಟ್ಟಿದೆ. ಅದು ಮಹಿಳಾ ಮೀಸಲಾತಿ ವಿರುದ್ಧ ವಿಪಕ್ಷಗಳು, ಪ್ರಮುಖ ವಿಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಸೇರಿದಂತೆ ಎಲ್ಲ ವಿಪಕ್ಷಗಳು ಕೂಡ ಇವತ್ತು ಮಹಿಳೆಯರಿಗೆ ಮೋಸ ಮಾಡಿದೆ, ಮಹಿಳೆಯರಿಗೆ ಇದರಿಂದ ತೊಂದರೆ ಆಗಿದೆ, ಸ್ವಾತಂತ್ರ್ಯ ಬಂದು 70-80 ವರ್ಷ ಆದರೂ ಕೂಡ ಮಹಿಳಾ ಸ್ವಾತಂತ್ರ್ಯಕ್ಕೆ ವಿಪಕ್ಷಗಳು ಮುಂದಾಗ್ತಿಲ್ಲ, ಭಾರತದ ಒಂದು ಭವ್ಯ ಭವಿಷ್ಯವನ್ನೇ ಮುಳುಗಿಸಿಬಿಟ್ಟಿದ್ದಾರೆ ಅನ್ನುವಂಥ ಕೂಗು ಇವತ್ತು ಬಿಜೆಪಿ ಎಬ್ಬರಿಸಿಬಿಟ್ಟಿದೆ. ಆದರೆ ನಿಜವಾಗ್ಲೂ ಇದು ವಾಸ್ತವನಾ? ಯಾಕೆ ಇವತ್ತು ಬಿಜೆಪಿ ಈ ಒಂದು ಮಹಿಳಾ ಮೀಸಲಾತಿಯ ವಿಚಾರವನ್ನೇ ಹೆಚ್ಚು ಚರ್ಚೆ ಮಾಡ್ತಾ ಇದೆ? ಇದ್ರ ಹಿಂದೆ ಇರತಕ್ಕಂಥ ಷಡ್ಯಂತ್ರ, ತಂತ್ರ, ರಾಜಕಾರಣ ಏನು? ಇವೆಲ್ಲದರ ಕುರಿತಂತೆ ನಾನು ನಿಮಗೆ ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ಬಿಜೆಪಿಯ ರಾಷ್ಟ್ರೀಯ ನಾಯಕರಿಂದ ಹಿಡಿದು ಬಿಜೆಪಿಯ ಯಕಶ್ಚಿತ್ ಲೋಕಲ್ ಕಾರ್ಯಕರ್ತನವರೆಗೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಮತ್ತು ಇತರೆ ವಿರೋಧ ಪಕ್ಷಗಳನ್ನ, ಅದು TMC ಆಗಿರಲಿ, DMK ಆಗಿರಲಿ, ಮುಂತಾದ ಎಡಪಕ್ಷಗಳಾಗಿರಲಿ, ಯಾವುದೇ ಪಕ್ಷಗಳನ್ನು ಬೈಕೊಂಡು ಪ್ರತಿಭಟನೆಗಳನ್ನು ಮಾಡಿಕೊಂಡು ಓಡಾಡ್ತಾ ಇದೆ. ನೀವು ಇವತ್ತು ಗಮನಿಸಿರಬಹುದು, ಸಾಕಷ್ಟು ಪ್ರತಿಭಟನೆಗಳು, ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆಗಳನ್ನು ಕೂಡ ನೋಡಿರ್ತೀರಿ. ಯಾಕೆ ಅಂತ ಅಂದರೆ ಅವ್ರು ಹೇಳುವಂಥದ್ದು ಒಂದೇ, ಮಹಿಳಾ ಮೀಸಲಾತಿಯನ್ನು ನಮ್ಮ ಸರ್ಕಾರ ತರ್ತಾ ಇತ್ತು, ಆದರೆ ವಿಪಕ್ಷಗಳು ಸಪೋರ್ಟ್ ಮಾಡಲಿಲ್ಲ. ಅವರ ಒಂದು ಅಸಮರ್ಪಕ ಯೋಚನೆಗಳಿಂದ ಮತ್ತು ಅವರ ಈ ವಿರೋಧದ ಮನಸ್ಥಿತಿಯಿಂದ ಮಹಿಳೆಯರಿಗೆ ನಾವು ಮೀಸಲಾತಿ ಕೊಡಬೇಕು ಅನ್ನುವಂಥದ್ದು ಆ ಮಸೂದೆನೇ ಬಿದ್ದೋಯ್ತು ಅನ್ನುವಂಥ ಮಾತನ್ನ, ಕೂಗನ್ನ, ಉಯಿಲನ್ನ ಎದ್ದೇಳಿಸ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಇದು ವಾಸ್ತವನಾ ಅನ್ನುವಂಥದ್ದು ಒಂದು ಮಾತು ಈಗಾಗಲೇ ಜಾಸ್ತಿ ಚರ್ಚೆಗೆ ಬರ್ತಾ ಇರತಕ್ಕಂಥದ್ದು, ನಿಜವಾಗ್ಲೂ ವಿಪಕ್ಷಗಳು ಮಹಿಳಾ ಮೀಸಲಾತಿ ವಿರೋಧ ಇದ್ವಾ? ಏನು ಈಗ ಒಂದು ಮಸೂದೆ ತರೋದಕ್ಕೆ ಹೊರಟಿತ್ತು ಕೇಂದ್ರ ಸರ್ಕಾರ, ಅದು ಕೇವಲ ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಿದ್ದ, ಅದರ ಹಿಂದೆ ಮತ್ತೊಂದು ಷಡ್ಯಂತ್ರ ಏನಾದರೂ ಇತ್ತಾ ಅನ್ನುವಂಥದ್ದು ಚರ್ಚೆ ಆಗಬೇಕು ಅಲ್ವಾ? ಈಗ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮಹಿಳಾ ಮೀಸಲಾತಿಯ ಒಂದು ವಿಧೇಯಕವನ್ನು 2023ರಲ್ಲೇ ಅದನ್ನು ಮಂಡನೆ ಮಾಡಲಾಗಿತ್ತು ಮತ್ತು ಎಲ್ಲ ಪಕ್ಷಗಳು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ವು. 2023ರ ಸಂಸತ್ ಅಧಿವೇಶನದಲ್ಲಿ ಇದೇ ಮಹಿಳಾ ಮೀಸಲಾತಿ 33% ಕೊಡಬೇಕು ಅನ್ನುವಂಥ ಮಹಿಳಾ ಮೀಸಲಾತಿ ಇತ್ತಲ್ಲ, ಅದಕ್ಕೆ ಎಲ್ಲ ಪಕ್ಷಗಳು ಕೂಡ ಒಪ್ಪಿಗೆಯನ್ನು ಕೊಟ್ಟು ಅದು ಕಾಯ್ದೆ ಕೂಡ ಆಗಿತ್ತು. ಈಗ ದಿಢೀರನೆ ಮತ್ತೆ 2026ರಲ್ಲಿ ಅದಕ್ಕೆ ತಿದ್ದುಪಡಿ ತರುವಂಥ ಅವಶ್ಯಕತೆ ಏನಿತ್ತು ಅನ್ನುವಂಥ ಮಾತನ್ನು ವಿಪಕ್ಷಗಳು ಕೇಳ್ತಾ ಇವೆ. ನಾವು ಕೂಡ ಈ ಆಡಳಿತ ಪಕ್ಷವಾಗಿರ್ತಕ್ಕಂಥ ಕೇಂದ್ರ ಬಿಜೆಪಿ ಸರ್ಕಾರವನ್ನು ಕೇಳಬೇಕಿದೆ, 3 ವರ್ಷಗಳಲ್ಲಿ ಅಂಥ ದೊಡ್ಡ ಬದಲಾವಣೆ ಏನಾಯಿತು? ಯಾಕಂದರೆ 2023ರಲ್ಲಿ ಮಾಡಿರ್ತಕ್ಕಂಥ ವಿಧೇಯಕ ಅಲ್ವಾ? ಅದರಲ್ಲಿ ತಪ್ಪಿತ್ತ? ಅವಾಗಿದ್ದು ಕೂಡ ಇದೇ ಬಿಜೆಪಿ ಸರ್ಕಾರ ಅಲ್ವಾ? ಇದೇ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿದ್ದರಲ್ವಾ? ಹಾಗಾಗಿ ಯಾಕೆ ಈಗ ಮತ್ತೆ ತಿದ್ದುಪಡಿ ಮಾಡ್ತಿದ್ದೀರಿ ಅನ್ನುವಂಥದ್ದು ಒಂದು ಪ್ರಮುಖ ಪ್ರಶ್ನೆ. ಎರಡನೇ ಪ್ರಶ್ನೆ, ಈ ಮಹಿಳಾ ಮೀಸಲಾತಿಯ ಹಿನ್ನೆಲೆಯಲ್ಲಿ ಅದನ್ನು ಮುಂದೆ ಮುಖವಾಣಿಯಾಗಿಟ್ಟುಕೊಂಡು ಅದರ ಹಿಂದೆ ಕ್ಷೇತ್ರ ಪುನರ್ವಿಂಗಡಣೆಯ ಒಂದು ಮಸೂದೆ, ಅದನ್ನು ಕೂಡ ಅಟ್ಯಾಚ್ ಮಾಡಿ ಸಂವಿಧಾನಕ್ಕೆ ತಿದ್ದುಪಡಿ ತರುವಂಥ ಕೆಲಸಕ್ಕೆ ಮುಂದಾಗುವಂಥ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು. ನೋಡಿ, ಈಗಲೂ ಕೂಡ ಬಹಳಷ್ಟು ವಿಪಕ್ಷ ನಾಯಕರು ಹೇಳ್ತಾರೆ, ನೀವು ಮಹಿಳಾ ಮೀಸಲಾತಿ ಒಂದನ್ನೇ ತರೋದಾದರೆ ಇವತ್ತು ಕೂಡ ನಾವು ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ತಯಾರಾಗಿದ್ದೀವಿ, ನೀವು ಯಾಕೆ ಇದರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯನ್ನ ಮತ್ತೆ ಸೇರಿಸ್ತಿದ್ದೀರಿ ಅನ್ನುವಂಥದ್ದು ಕೂಡ ಚರ್ಚೆ. ಈ ಮಾತಿಗೆ ಬಿಜೆಪಿಯವರು ಯಾರು ಉತ್ತರ ಕೊಡ್ತಾ ಇಲ್ಲ. ಮಹಿಳಾ ಮೀಸಲಾತಿಗೂ ಕ್ಷೇತ್ರ ಪುನರ್ವಿಂಗಡಣೆಗೂ ಸಂಬಂಧ ಏನು ಅಲ್ವಾ? ಅವ್ರು ಹೇಳುವಂಥದ್ದು 2029ರ ಚುನಾವಣೆಯಲ್ಲಿ ಅಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಡಲಿಕ್ಕೆ ನಾವು ಈ ಕ್ಷೇತ್ರ ಪುನರ್ವಿಂಗಡಣೆಯನ್ನು ಕೂಡ ಅದರಲ್ಲಿ ಸೇರಿಸಿದ್ದೀವಿ ಅನ್ನುವಂಥದ್ದು. ಮಹಿಳಾ ಮೀಸಲಾತಿ ಅನ್ನುವಂಥದ್ದು ಕೇವಲ MP ಎಲೆಕ್ಷನ್ ಅಥವಾ MLA ಎಲೆಕ್ಷನ್ನಲ್ಲಿ ಕಾಂಪೀಟ್ ಮಾಡೋದು ಅಷ್ಟೇನಾ? ಅಂದರೆ ಚುನಾವಣೆಗೆ ಸ್ಪರ್ಧಿಸುವುದರಲ್ಲಿ ಮೀಸಲಾತಿ ಅಷ್ಟೇನಾ? ಬೇರೆ ಬೇರೆ ಮೀಸಲಾತಿಗಳು ಬೇಕಿಲ್ವಾ ಅನ್ನುವಂಥದ್ದು ಕೂಡ ಚರ್ಚೆಗೆ ಬರ್ತಾ ಇದೆ. ಹಾಗಾಗಿ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ, ಮಹಿಳಾ ಮೀಸಲಾತಿ ಮಸೂದೆಗೂ ಕೇಂದ್ರ ಸರ್ಕಾರದ ಈ ಒಂದು ಕ್ಷೇತ್ರ ಪುನರ್ವಿಂಗಡಣೆ ಒಂದು ಮಸೂದೆ ತಾಳ ಹಾಕುವಂಥ ಅವಶ್ಯಕತೆನೇ ಇರಲಿಲ್ಲ ಅನ್ನುವಂಥದ್ದು. ಮಹಿಳೆಯರಿಗೆ ನಿಜವಾದಂಥ ವಿರೋಧವನ್ನು ಮಾಡಿರತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ. ಅದನ್ನ ಮಹಿಳಾ ಮೀಸಲಾತಿ ಮಾಡೋದಕ್ಕೆ ಈ ಡಿಲಿಮಿಟೇಷನ್ ಮಾಡುವಂತದ್ದಕ್ಕೂ ಏನು ಅದಕ್ಕೆ ಸಂಬಂಧನೇ ಇಲ್ಲ. KH ಕೋನರೆಡ್ಡಿ ಕೂಡ ಹೇಳ್ತಾರೆ, ಬಹುಮತ ಇಲ್ಲದಿದ್ದರೂ ಯಾಕೆ ಈ ಬಿಜೆಪಿ ಸರ್ಕಾರ ಈ ಒಂದು ಕ್ರಮಕ್ಕೆ ಮುಂದಾಯಿತು, ಅದಕ್ಕೆ ಉತ್ತರ ಕೊಡಬೇಕಿದೆ ಅನ್ನುವಂಥದ್ದು. ನೋಡಿ, ಈಗಾಗಲೇ 528 ಜನ ವೋಟ್ಗಳನ್ನು ಮಾಡಲಾಗಿದೆ ಅಲ್ವಾ ನೆನೆ ಮೀಸಲಾತಿಗೆ. ಅದರಲ್ಲಿ 352 ವೋಟ್ಗಳು ಬೇಕಿತ್ತು, ಚಲಾವಣೆಯಾಗಿದ್ದು 298, ಆದರೆ ವಿರುದ್ಧ ಬಿದ್ದದ್ದು 230 ವೋಟ್ಗಳು. ಅಂದರೆ ನಮಗೆ ವೋಟ್ಗಳಿಲ್ಲ, ನಮಗಷ್ಟು ಮತಗಳಿಲ್ಲ ಅಂತ ಗೊತ್ತಿದ್ರು ಇದನ್ನು ಯಾಕೆ ಬಿಜೆಪಿ
ಮತ್ತೆ ಅದನ್ನು ಮಂಡನೆ ಮಾಡಲಿಕ್ಕೆ ಮಸೂದೆಗೆ ಮುಂದಾಯಿತು ಅನ್ನೋದ್ರ ಹಿಂದೆನೇ ಇರತಕ್ಕಂಥದ್ದು ರಾಜಕಾರಣ. ಒಂದು ವೇಳೆ ಮಹಿಳಾ ಮೀಸಲಾತಿ ಮಂಡನೆಯಾಗಿ ಕ್ಷೇತ್ರ ಪುನರ್ವಿಂಗಡಣೆಗೆ ಬಿಲ್ ಪಾಸ್ ಆಯಿತು ಅಂತಂದರೆ, ಆ ಮಸೂದೆ ಅಂಗೀಕಾರ ಆಯಿತು ಅಂತಂದರೆ, ಆ ಮೂಲಕ ಅದರ ಲಾಭಗಳನ್ನು ದಕ್ಷಿಣ ಭಾರತದ ರಾಜ್ಯಗಳಿಗಾಗುವಂಥ ಅನ್ಯಾಯ ಮಾಡೋದರಲ್ಲಿ ಗೆದ್ದಂಗಾಗುತ್ತೆ. ಎರಡನೇದು, ಅದು ಉತ್ತರ ಭಾರತದ ರಾಜ್ಯಗಳ ಒಂದು ಹಿಡಿತವನ್ನು ತಾವು ತೆಗೆದುಕೊಂಡು ಅಲ್ಲಿ ಮುಂದುವರಿಬೋದು ಅನ್ನುವಂಥದ್ದು ಒಂದು ಷಡ್ಯಂತ್ರ. ಎರಡನೇದು, ಮಹಿಳೆಯರಿಗೆ ನಾವು ಆದ್ಯತೆ ಕೊಟ್ಟಿದ್ದೀವಿ ಅನ್ನುವಂಥದ್ದು. ಮೂರನೇ ಬಹುಮುಖ್ಯದ್ದೇನು ಅಂತಂದರೆ, ಒಂದು ವೇಳೆ ಈ ಮಸೂದೆ ಬಿದ್ದೋಗ್ಬಿಡ್ತು, ಯಾಕಂದರೆ ಅವ್ರಿಗೆ ಗೊತ್ತಿದೆ ಬಹುಮತ ಕಡಿಮೆ ಇದೆ ಅಂತ. ಮಸೂದೆ ಬಿದ್ದೋಯ್ತು ಅಂದರೆ ಅದಂಥ ವಿರೋಧ ಪಕ್ಷಗಳ ತಲೆ ಕಟ್ಟಿಬಿಟ್ಟು ನಾವು ಮಹಿಳೆಯರ ಪರ, ವಿಪಕ್ಷಗಳು ಮಹಿಳೆಯರ ವಿರುದ್ಧ ಅನ್ನುವಂಥದ್ದನ್ನು ಹೇಳ್ಬಿಡ್ಬೋದಲ್ಲ ಅನ್ನುವಂಥದ್ದು ಸರಳ ಲೆಕ್ಕಾಚಾರಕ್ಕೆ ಅದು ಮುಂದಾಗಿದೆ. ಹಾಗಾಗಿ ಈ ಪ್ರಿಯಾಂಕಾ ಗಾಂಧಿ ಕುರಿತಂತೆ ಹೇಳಿದರೆ, ನಾವು ಡೆಮಾಕ್ರಸಿಯನ್ನು ರಕ್ಷಣೆ ಮಾಡಿದ್ದೇವೆ ಮತ್ತು BJP ಸರ್ಕಾರದ ಮತ್ತು BJP ಪಕ್ಷದ ಷಡ್ಯಂತ್ರ ಏನಿದೆ, ಮಹಿಳೆಯರನ್ನು ಮುಂದೆ ಇಟ್ಕೊಂಡು ಅದರ ಹಿಂದೆ ಬೇರೆದೇ ಆಗಿರ್ತಕ್ಕಂಥ ಲೆಕ್ಕಾಚಾರಗಳನ್ನು ಹಾಕುವಂಥದ್ದು, ತಮ್ಮ ಪಕ್ಷದ ರಾಜಕೀಯ ಧ್ರುವೀಕರಣ ಮಾಡುವಂಥದ್ದು, ಅದನ್ನು ತಡೆದಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಇದಲ್ಲದೆ ಈಗಾಗಲೇ DMK ಕಪ್ಪು ಬಟ್ಟೆಯನ್ನು ಧರಿಸಿ ಈ ಒಂದು ವಿಧೇಯಕವನ್ನು ಹರಿದು ಹಾಕಿ ಸಂಸತ್ ಮುಂದೆನೇ ಪ್ರತಿಭಟನೆ ಮಾಡಿತ್ತು ಅಲ್ವಾ? ಇದನ್ನೆಲ್ಲ ನಾವು ನೋಡಿದ್ದೇವೆ. ಹಾಗಾಗಿ ಒಂದೇ ಒಂದು ಕೊನೆಯ ಪ್ರಶ್ನೆ ಏನು ಅಂತಂದರೆ, ಇಷ್ಟೆಲ್ಲ ಬಾಯಿ ಬಡ್ಕೊಳ್ಳೋ ಬಿಜೆಪಿಯ ಕಾರ್ಯಕರ್ತರು, BJPಯ ನಾಯಕರು, BJPಯ ಸಂಸದರು, ಶಾಸಕರು ರಾಜ್ಯದ ಕಡೆಯಿಂದ ಹೇಳ್ತಾ ಇರ್ತಕ್ಕಂಥದ್ದು, ನಮ್ಮ ರಾಜ್ಯದ ಶಾಸಕರು, ಸಂಸದರು ಇವತ್ತು ಬಾಯಿ ಬಡ್ಕೊಳ್ತಿದ್ದಾರಲ್ಲ, ಅವರು ಯಾಕೆ ಬೇರೆ ವಿಚಾರಗಳ ಬಗ್ಗೆ ಪ್ರಶ್ನೆಯನ್ನು ಎತ್ತಿಲ್ಲ? ಇದೇ ಕೇಂದ್ರ ಸರ್ಕಾರಕ್ಕೆ ಯಾಕೆ ಕೇಳಿಲ್ಲ? ಈ ನೋಡಿ, ನಮಗೆ ತೆರಿಗೆಯ ಪಾಲು ನಮಗೆ ಸಿಗ್ತಾ ಇಲ್ಲ ಸರಿಯಾಗಿ ಅಲ್ವಾ? ನಾವು ಎಷ್ಟೊಂದು GSTನ ಕಟ್ತಾ ಇದ್ದೀವಿ, ನಾವು ಕೊಡ್ತಾ ಇರೋದ್ರಲ್ಲಿ ನಮಗೆ ಎಷ್ಟು ಸಿಗಬೇಕು ನ್ಯಾಯಯುತವಾಗಿ ಅಷ್ಟು ಸಿಗ್ತಾ ಇಲ್ಲ. ನಮ್ಮ ತೆರಿಗೆಯನ್ನು ಇಸ್ಕೊಂಡು ಅವರು ಉತ್ತರ ಭಾರತದ ರಾಜ್ಯಗಳಿಗೆ ಕೊಡ್ತಾ ಇದ್ದಾರೆ. ಇದು ಯಾವ ನ್ಯಾಯ ಅನ್ನುವಂಥದ್ದು. ಆಮೇಲೆ BJP ಆಡಳಿತದಲ್ಲಿರ್ತಕ್ಕಂಥ ರಾಜ್ಯಗಳಿಗೆ ಹೆಚ್ಚು ತೆರಿಗೆಯನ್ನು ಕೊಡ್ತಿದ್ದಾರೆ, ನಮಗೆ ಕೊಡ್ತಾ ಇಲ್ಲ. ಇದು ಯಾವ ನ್ಯಾಯ? ಯಾಕೆ ಈ ಕುರಿತಂತೆ ಕೇಳಿಲ್ಲ ಅನ್ನುವಂಥದ್ದು. ಇದ್ರ ಜೊತೆಗೆ ಈಗಾಗಲೇ ಅನುದಾನದ ಅನ್ಯಾಯ ಆಗಿದೆ, ಸ್ಮಾರ್ಟ್ ಸಿಟಿಗಳು ಸರಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ, ಮತ್ತು 2 ಕೋಟಿ ಪ್ರತಿ ವರ್ಷ ಉದ್ಯೋಗವನ್ನು ಕೊಡ್ತೀವಿ ಅಂತ ಹೇಳಿದರು, ಅದನ್ನ ಯಾಕೆ ಕೇಳ್ತಿಲ್ಲ? ಈ ರೀತಿ ಮನ್ರೇಗಾದಲ್ಲಿ 90% ರಾಜ್ಯ ಸರ್ಕಾರಕ್ಕೆ ಹೊಡೆತ ಬೀಳ್ತಾ ಇದೆ. ಇವೆಲ್ಲವೂ ಕೂಡ ಯಾಕೆ BJP ನಾಯಕರು, ಶಾಸಕರು, ಸಂಸದರು ಪ್ರಶ್ನೆ ಮಾಡ್ತಿಲ್ಲ? ಕೇವಲ ಮಹಿಳಾ ಮೀಸಲಾತಿನ ಯಾಕೆ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ? ಆ ವಿಚಾರಗಳನ್ನು ಮಾತಾಡೋದಕ್ಕೆ BJPಯವರ ಬಾಯಿ ಬಿದ್ದು ಹೋಗಿದೆಯಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.